ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಸದಾ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾರೆ. ಕಳೆದ ವಾರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಈ ಲೋಕದಲ್ಲಿ ನಮಗೆ ಒಬ್ಬ ಶತ್ರು ಇದ್ದಾನೆ. ಆ ಶತ್ರು ಸೈತಾನನಿದ್ದಾನೆ. ಸೈತಾನನು ಈ ಲೋಕದಲ್ಲಿ ಮನುಷ್ಯರೆಲ್ಲರನ್ನ ಕೂಡ ವಂಚಿಸಿ ಮೋಸ ಮಾಡ್ತಾ ಇದ್ದಾನೆ. 3 ರೀತಿಯಾದಂತಹ ಬಲೆಗಳು, 3 ರೀತಿಯಾದಂತಹ ಹುಲ್ಲುಗಳು, 6 ರೀತಿಯಾದಂತಹ ಆ ಚೌಕಟ್ಟುಗಳಲ್ಲಿ ಹೇಗೆ ಸೈತಾನನು ಮನುಷ್ಯರನ್ನು ಬಾಧಿಸಿದ್ದಾನೆ ಎಂಬುದಾಗಿ ನೋಡಿ. ಒಬ್ಬ ವ್ಯಕ್ತಿಯಲ್ಲಿ 2000ಕ್ಕಿಂತ ಅಧಿಕ ದೆವ್ವಗಳು ಇದ್ದು ಅವನ ಜೀವಿತವನ್ನೇ ಹಾಳು ಮಾಡ್ತಾ ಇತ್ತು. ಅದರ ಬಿಡುಗಡೆ ಕೊಡುವ ಯೇಸು ಅಲ್ಲಿ ಹೋದಾಗ ಅವನಲ್ಲಿದ್ದಂಥ ಎಲ್ಲ ದೆವ್ವಗಳನ್ನು ಗದರಿಸಿ ಓಡಿಸುತ್ತೆ ಎಂಬುದಾಗಿ ನೋಡೋಣ. ಅಲ್ಲೂಯ್ಯ, ಯೇಸು ಇರೋ ಕಡೆ ಬಿಡುಗಡೆ ಇದೆ. ಆಮೇಲೆ ಯೇಸು ಇರೋ ಕಡೆ ಬಿಡುಗಡೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಆ ದೆವ್ವ ಹಿಡಿದಂಥ ವ್ಯಕ್ತಿನ ದೇವರು ಹೇಗೆ ರಕ್ಷಿಸಿದ್ರು, ಹಾಗೆಯೇ ನಾವು ಕೂಡ ದೆವ್ವದ ಕೈಯಲ್ಲೇ ಇದ್ದಿದ್ದು, ನಾವು ಕೂಡ ಸೈತಾನನ ಕೈಯಲ್ಲೇ ಇದ್ದಿದ್ದು. ನಮ್ಮನ್ನು ಕೂಡ ದೇವರು ಆ ಸೈತಾನನಿಂದ, ಅವನ ರಾಜ್ಯದಿಂದ ಬಿಡಿಸಿ ಇವತ್ತು ಯೇಸುವಿನ ಮಕ್ಕಳಾಗಿ, ದೇವರ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ದೇವರ ರಾಜ್ಯದಲ್ಲಿ ಇರಿಸಿದ್ದಾನೆ. ಆಮೇಲೆ ದೇವರ ರಾಜ್ಯದಲ್ಲಿ ಇರುವಂಥ ನಾವು, ದೇವರ ರಕ್ಷಣೆಯಲ್ಲಿ ಇರುವಂಥ ನಾವು ಏನು ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಈ ಮಾರ್ಕನ ಸುವಾರ್ತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆ 28ರಲ್ಲಿ ಕೂಡ ನಾವು ನೋಡ್ತೀವಿ, ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಎದ್ದು ಬಂದ ಮೇಲೆ ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಬೇಕು ಅನ್ನೋದ್ರ ಬಗ್ಗೆ ನಾವು ವಾಕ್ಯವನ್ನು ಕೇಳಿದ್ವಿ. ಈ ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಇದು ಅತ್ಯಂತ ಮುಖ್ಯವಾದಂತಹ ವಿಷಯವಾಗಿದೆ. ಇವತ್ತಿನ ಅಂಶ ಪುನರುತ್ಥಾನಗೊಂಡ ಕ್ರಿಸ್ತನ ಆಜ್ಞೆ ಎಂಬುದಾಗಿ ಮಾರ್ಕ 14-20 ನಾವು ನೋಡ್ತಾ ಇದ್ದೇವೆ. ಪರಿಚಯದಲ್ಲಿ ಯೇಸುವಿನ ಗದರಿಕೆ ಎಂಬುದಾಗಿ ನೋಡ್ತೇವೆ. ಏನು? ಯೇಸುವಿನ ಗದರಿಕೆ ಮಾರ್ಕ 14-14ನೇ ವಚನ ನೋಡ್ತೇವೆ. ಏನಂತ ಇದೆ? 14ನೇ ವಚನ ಓದೋಣ ಗಟ್ಟಿಯಾಗಿ. ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. 14 ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನವರಿಗೆ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನವರ ಅಪನಂಬಿಕೆಗೂ ಅವರ ಮನಸ್ಸಿಗೂ ಕಠಿಣಕ್ಕೂ ಅವರನ್ನು ಗದರಿಸಿದನು. ಇಲ್ಲಿ 3 ವಿಷಯಗಳನ್ನ ನೋಡ್ತೇವೆ ಈ ವಚನದಲ್ಲಿ. ಆ 3 ವಿಷಯಗಳಲ್ಲಿ ಈ ವಚನದಲ್ಲಿ 3 ವಿಷಯಗಳನ್ನು ನಾವು ನೋಡ್ಬೋದು. ಯೇಸು ಗದರಿಸಿರೋದನ್ನ ನಾವು ನೋಡ್ತೀವಿ. ಶಿಷ್ಯರನ್ನು ಯಾಕೆ ಗದರಿಸಿದ್ರು? ಯೇಸು ಸ್ವಾಮಿ ಶಿಷ್ಯರನ್ನು ಗದರಿಸಿದಂತೆ ಇರೋದೇ ಎಷ್ಟು ಜನ ಶಿಷ್ಯರಿದ್ರು? 11 ಜನ. ಎಷ್ಟು ಜನ ಯೇಸು ಸ್ವಾಮಿ ಶಿಷ್ಯರು ಟೋಟಲ್? ಎಷ್ಟು ಜನ? 12 ಅಲ್ವಾ? ಮತ್ತೆ 11 ಜನ ಇದ್ದಾರೆ, ಇನ್ನೊಬ್ಬ ಏನದ ಸತ್ತೋದ. ಯೇಸುವನ್ನ ಸಾಯಿಸಕ್ಕಂತ ಹೋಗಿ ಅವನೇ ಸತ್ತೋದ. ಯೇಸುವನ್ನ ಹಿಡಿಕೊಂಡಂತ ಶಿಷ್ಯರು ಎಂಥ ಶಿಷ್ಯ ಅಲ್ಲ.
ಯೇಸು ಸ್ವಾಮಿ ಜೊತೆಯಲ್ಲಿದ್ದಂಥ ಶಿಷ್ಯರೇ ಯೇಸು ಸ್ವಾಮಿನ ಹಿಡ್ಕೊಡ್ತಾರೆ. ಎಷ್ಟು ರೂಪಾಯಿಗೆ? 30 ರೂಪಾಯಿ. ಎಷ್ಟು ರೂಪಾಯಿ? ಬರೀ 30 ರೂಪಾಯಿಗೆ ಯೇಸು ಸ್ವಾಮಿನೇ ಹಿಡ್ಕೊಡ್ತಾರೆ. ಹಾಗಂತ ಯೇಸು ಸ್ವಾಮಿನ ಕದ್ದು ಮುಂಚೆಯಲ್ಲಿ ಓಡಾಡ್ತಿರ್ಲಿಲ್ವಲ್ಲ, ಧೈರ್ಯವಾಗಿ ಒಂದೊಂದು ಊರಿಗೆ ಹೋಗಿ ಸ್ವಾಗತ ಸಾಧ್ಯ. ಯಾವಾಗ ಬೇಕಾದ್ರೂ ಮತ್ತೆ ಯೇಸು ಸ್ವಾಮಿನ ಹಿಡ್ಕೊಳ್ಬೋದಾಗಿತ್ತು. ಆದರೆ ಆ ಶಿಷ್ಯ ಒಂದು ಹಣಕ್ಕೆ ಆಸೆ ಪಟ್ಟು, ಇನ್ನೊಂದು ಅವನಿಗೆ ಯೇಸು ಯಾರಂತ ಗೊತ್ತಿರಲಿಲ್ಲ ಸರಿಯಾಗಿ. ಹಾಗಾಗಿ ಈ ರೀತಿ ಮಾಡಿದ್ರು. ಯೇಸುವನ್ನ ಸರಿಯಾಗಿ ತಿಳ್ಕೊಂಡವ್ರು ಯಾರು ಕೂಡ ಯೇಸುನ ಹಿಡ್ಕೊಳ್ಳೋದು, ಯೇಸುನ ಬಿಟ್ಟು ಹೋಗೋದು ಮಾಡೋದಿಲ್ಲ. ಆಮೇಲೆ ಯಾರು ಯೇಸುವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರು ಯೇಸುವನ್ನ ನಂಬಿಕೆ ಇಟ್ಟಿರಲ್ಲ, ಅಂಥವ್ರು ಮಾತ್ರನೇ ಯೇಸುವಿನಿಂದ ದೂರವಾಗ್ತಾರೆ. ಈ ವಚನದಲ್ಲಿ 3 ವಿಷಯಗಳನ್ನ ನೋಡುವಾಗ ಅಪನಂಬಿಕೆ ಉಳ್ಳಂತ ಶಿಷ್ಯರು. ಯಾಕೆ ಯೇಸು ಗದರಿಸಿದ್ದು? ಅಪನಂಬಿಕೆ ಇರೋದ್ರಿಂದ. ನಂಬಿಕೆ ಇರಬೇಕಾಗಿರೋದು ಏನಿರಬೇಕು? ಶಿಷ್ಯರ ಮೇಲೆ ನಂಬಿಕೆ ಇರಬೇಕು. ಈ 11 ಮಂದಿ ಶಿಷ್ಯರೇ ಲೋಕಕ್ಕೆಲ್ಲ ಹೋಗಿ ಸ್ವಾರ್ಥ ಸಾಧಬೇಕಾಗಿರೋದು. ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟಕಡೆ ಹೋಗಿ ಸ್ವಾರ್ಥ ಸಾಧಕ ಇವ್ರನ್ನ ಆಜ್ಞಾಪಿಸ್ತಾ ಇದ್ರು. ಅಂಥದ್ರಲ್ಲಿ ಇವ್ರಿಗೆ ಅಪನಂಬಿಕೆ ಇದೆ. ಯಾವುದರ ಅಪನಂಬಿಕೆ ಅಂತ ಹೇಳಿದ್ರೆ, ಯೇಸು ಸತ್ತು ಎದ್ದಿದ್ದಾರೆ ಅಂತ ಇವ್ರು ನಂಬಿಲ್ಲ. ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ಓಡ್ ಹೋಗಿದ್ದಾರೆ ಯೇಸುವನ್ನ ಬಿಟ್ಟು. ಯೇಸುವಿನ ಸಿದ್ಧರಾಗಿರ್ಬೇಕಾದ್ರೆ ಶಿಷ್ಯರೆಲ್ಲರೂ ಯೇಸುವನ್ನ ಬಿಟ್ಟು ಓಡೋಗಿದ್ದಾರೆ. ಒಂದು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಎರಡನೇದಾಗಿ ಯೇಸುವನ್ನು ನೋಡಿದವರ ಸಾಕ್ಷಿ ಅಂತ. ಯೇಸುವನ್ನ ಯಾರು ನೋಡಿದ್ರು? ಮೊದಲು ಯಾರು? ಮರಿಯಳು, ಯೇಸುವಿನ ತಾಯಿ ಮರಿಯಳು ಮತ್ತು ಮಗ್ದಲದ ಮರಿಯಳು, ಇನ್ನು ಕೆಲವು ಸ್ತ್ರೀಯರು ಯೇಸು ಸ್ವಾಮಿಯ ಸಮಾಧಿ ಹತ್ರ ಹೋಗ್ತಾ ಇದ್ರು. ಬೆಳಗ್ಗೆ ಎದ್ದು ಯಹೂದ್ಯರ ಸಂಪ್ರದಾಯದ ಪ್ರಕಾರ ಸತ್ತ 3ನೇ ದಿನಕ್ಕೆ ಇವರು ಸುಗಂಧ ತೈಲವನ್ನ ಸೆಂಟ್ ಕೊಡ್ದು ಬರಬೇಕಾಗಿತ್ತು. ಆ ದೇಹ 3ನೇ ದಿನಕ್ಕೆಲ್ಲ ಕೊಳಿಯುತ್ತಲ್ಲ ದೇಹ, ಅದು ವಾಸನೆ ಬರಬಾರ್ದು ಅಂತ ಹೇಳ್ಬಿಟ್ಟು 3 ದಿನಕ್ಕೆ ಅವ್ರು ಹೋಗಿ ಆ ಸೆಂಟನ್ನೆಲ್ಲ ಹಾಕ್ಬಿಟ್ಟು ಬರ್ತಿದ್ರು. ಅದಕ್ಕೆ 3 ದಿನ ಆಯ್ತಲ್ಲ ಯೇಸು ಸ್ವಾಮಿಯ ಸಮಾಧಿಯಲ್ಲಿಟ್ಟು, ಅದಕ್ಕೋಸ್ಕರ 3ನೇ ದಿನ ಬೆಳಗ್ಗೆನೇ ಎದ್ದು ಅವರು ಸಮಾಧಿ ಹತ್ರ ಹೋಗ್ತಾ ಇದ್ದಾರೆ. ಅವ್ರು ಮಾತಾಡ್ಕೊಂಡು ಹೋಗ್ತಾ ಇರೋದೇನು? ಲೋಕದ ಸ್ವಾಧೀನ ನೋಡಿದ್ರೆ ಅವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ಯೇಸುವಿನ ಸಮಾಧಿಗೆ ದೊಡ್ಡ ಕಲ್ಲಿದೆಯಲ್ಲ, ಅವಾಗ ಏನಂದ್ರೆ, ಈಗ ಇದೊಂದು ಬೆಟ್ಟ ಇದೆ ಅಂತ ಹೇಳಿದ್ರೆ ಬೆಟ್ಟವನ್ನ ಕೊರಿತಾ ಇದೆ. ಬೆಟ್ಟವನ್ನ ಕೊರೆದು ಸಮಾಧಿ ಸ್ಮಶಾನ ರೆಡಿ ಮಾಡ್ತಾ ಇದ್ದಾರೆ. ಕುಟುಂಬ ಸ್ಮಶಾನಗಳು ಒಬ್ಬೊಬ್ಬರಿಗೆ ಒಂದೊಂದು ಈ ತರ ಒಳಗಡೆ ಬೆಡ್ ತರ ಮಾಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಅನ್ನೋ ತರ. ಸೊ ಇಲ್ಲಿ ಒಂದು ದೊಡ್ಡ ಬಂಡೆಯನ್ನ ಅವರು ಅಡ್ಡ ಇಡ್ತಾ ಇದ್ರು. ಆ ಕಾಲದಲ್ಲಿ ಬಾಗಿಲ ಅಂತ ಏನಿಲ್ಲ, ದೊಡ್ಡ ಬಂಡೆನ ಅಲ್ಲಿ ಆ ಒಂದು ಸೊರಗಕ್ಕೆ ಅಡ್ಡ ಇಡ್ತಾ ಇದ್ರು. ಇವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ರು, ಈ ಬಂಡೆನ ಯಾರು ನಮಗೋಸ್ಕರ ಹೊರಗಡೆ ತಳ್ತಾರೆ, ಬೇರೆ ಕಡೆ ತಳ್ತಾರೆ, ಹಾಗೆ ಯೇಸು ಸ್ವಾಮಿನ ಇಟ್ಟಿರೋದನ್ನ ನಾವು ನೋಡ್ಕೊಂಡು ಬರ್ಬೋದಲ್ಲ ಅಂತ ಹೇಳಿ. ಆದ್ರೆ ಅವ್ರು ಬರೋದ್ರೊಳಗಡೆ ಬಂಡೆ ಸೈಡ್ ಇದೆ, ಇಲ್ಲಿ ದೇವರ ದೂತರು ಕೂತ್ಕೊಂಡಿದ್ದಾರೆ. ಆ ಹೆಂಗಸರಲ್ಲಿ ಹೋದಾಗ ಈ ದೇವದೂತನ ನೋಡಿ ಆಶ್ಚರ್ಯ ಪಡ್ತಾರೆ. ಆಗ ಆ ದೇವದೂತನ ಹೇಳೋ ಮಾತೇನಂದ್ರೆ, ನಾವು ಗುಡ್ ಫ್ರೈಡೆಯಲ್ಲಿ ನೋಡಿದ್ವಿ, ಮತ್ತೆ ಕಳೆದ ಭಾನುವಾರ ನಾವು ನೋಡಿದ್ವಿ, ಬದುಕಿರೋರನ್ನ ನೀವು ಯಾಕೆ ಸತ್ತೋರ ಮಧ್ಯದಲ್ಲಿ ಹುಡುಕ್ತಾ ಇದ್ದೀರಾ? ಯೇಸು ಇಲ್ಲಿ ಇಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ. ಇದು ಆಶ್ಚರ್ಯ ಆಗಲ್ಲ ನಿಮಗೆ? ಎಲ್ಲರೂ ಸತ್ತು ಸಮಾಧಿಯಲ್ಲಿದ್ದರೆ ಮೊದಲನೇ ಸಲ ನಾವು ಕೇಳಿಸ್ಕೊಳ್ತಾ ಇರೋ ಮಾತು ಯೇಸು ಸತ್ತು ಎದ್ದಿದ್ದಾರೆ ಅಂತ. ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಯಾರು ಕೇಳಿದೀವ ನಾವು ಈ ಮಾತು? ಬೇರೆ ಯಾರು ಸತ್ತೋರು ಎದ್ದಿದ್ದಾರ? ಇಲ್ಲ, ಮೊದಲನೇ ವ್ಯಕ್ತಿ ನಾವು ಯೇಸು ಸತ್ತಿದೆ. ಸೊ ಈ ಹೆಂಗಸರು ಆಶ್ಚರ್ಯ ಪಡ್ತಾ ಇದ್ದಾರೆ ಕೇಳಿಸ್ಕೊಂಡು. ದೇವದೂತನ ಹೇಳ್ತಾರೆ ಯೇಸು ಎದ್ದಿದ್ದಾನೆ. ಆಮೇಲೆ ಇವ್ರಿಗೆ ಯೇಸು ಕೂಡ ಕಾಣಿಸ್ಕೊಳ್ತಾನೆ. ಇವ್ರು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಿಂತಿರೋದನ್ನ, ಯೇಸು ನಿಂತಿರೋದನ್ನ ಇವ್ರು ನೋಡ್ತಾರೆ.
ನೋಡಿ ಯಾರು ಬೆಳಗ್ಗೆ ತೋಟದಲ್ಲಿ ಕೆಲಸ ಮಾಡಲು ಬಂದಿರಬೇಕು ಅಂತ ಅವ್ರು ಅನ್ಕೊಳ್ತಿರ್ತಾರೆ. ಆದರೆ ಯೇಸು ಅವ್ರಿಗೆ ಮಾತ್ರ ಅಲ್ಲ ಹೋಗ್ಬಿಟ್ಟು ಅವ್ರು ಹೇಳೋದು ಹೇಳಿದ್ರೆ, ನೀವು ಹೋಗಿ ನನ್ನ ಶಿಷ್ಯರಿಗೆ ಹೇಳಿ ನಾನು ಅವ್ರನ್ನ ನೋಡಬೇಕು, ನಾನು ಸತ್ತಿದ್ದೆ ಆದರೆ ಎದ್ದು ಬಂದಿದ್ದೀನಿ ಅಂತ ಅವ್ರು ಹೇಳಿ, ಮತ್ತೆ ಗಲಿಲೆಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇವರು ಹೋಗ್ಬಿಟ್ಟು 11 ಮಂದಿ ಶಿಷ್ಯರಿಗೆ ಹೇಳ್ತಾರೆ, ಆದರೆ ಇವರು ನಂಬಲ್ಲ. ಯೇಸು ಸತ್ತವರಿಂದ ಎದ್ದಿದ್ದಾನೆ, ಯೇಸುವನ್ನು ನಾವು ನೋಡಿದ್ವಿ, ಯೇಸು ನಮ್ಮ ಜೊತೆ ಮಾತಾಡಿದ್ರು ಅಂತ ಅದನ್ನು ಕೂಡ ಈ ಶಿಷ್ಯರು ನಂಬ್ತಾ ಇಲ್ಲ. ಗದರಿಸ್ಬೇಕ ಬೇಡ? ಗದರಿಸ್ಬೇಕ ಬೇಡ? ಈಗ ಯೇಸು ನಾನು ಸಾಯ್ತೀನಿ, ಸತ್ತು 3 ದಿನಕ್ಕೆ ಎದ್ದು ಬರ್ತೀನಿ ಅಂತ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ. ಸಾಯಕ್ಕೆ ಮುಂಚೆನೆ ಹೇಳಿದ್ದಾರೆ ಶಿಷ್ಯರಿಗೆ, ಒಂದಲ್ಲ ಎರಡಲ್ಲ ಅನೇಕ ಬಾರಿ ನನ್ನನ್ನ ಹಿಡ್ಕೊಳ್ತಾರೆ, ನನ್ನನ್ನು ಸಾಯಿಸ್ತಾರೆ, ಆದ್ರೆ 3ನೇ ದಿನ ನಾನು ಎದ್ದು ಬರ್ತೀನಿ ಅಂತ ಸುಮಾರು ಸಾರಿ ಶಿಷ್ಯರ ಜೊತೆ ಹೇಳ್ತಾರೆ. ಈಗ ಇವರು ಕೂಡ ಹೋಗಿ ಹೇಳ್ತಾ ಇರೋದು ಯೇಸು ಎದ್ದಿದ್ದಾರೆ ಅಂತ. ಈಗ ಯೇಸುನು ಮೊದಲು ಹೇಳಿದ್ರು, ಈಗ ಇವರು ಕೂಡ ಬಂದು ಹೇಳಿದ್ದಾರೆ ಯೇಸು ಎದ್ದಿದ್ದಾರೆ. ನಾವು ಸಮಾಜದಲ್ಲಿ ಹೋಗಿದ್ವಿ, ಅಲ್ಲಿ ಯೇಸು ಇಲ್ಲ, ಅವ್ರು ಎದ್ದಿದ್ರು, ದೂತರು ಹೇಳ್ದ, ಯೇಸು ಕೂಡ ನೇರವಾಗಿ ನಮಗೆ ಭೇಟಿಯಾದರು, ನೀವು ಅವ್ರನ್ನ ಗಲಿಲೆಯಲ್ಲಿ ಭೇಟಿಯಾಗಬೇಕಂತ ಅಂತ ಹೇಳಿದ್ರು ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ರು ನಂಬ್ತಾ ಇಲ್ಲ. ಅದಕ್ಕೋಸ್ಕರ ಯೇಸು ಶಿಷ್ಯರನ್ನು ಗದರಿಸ್ತಾರೆ. ಅದೇ ಆ ವಚನದಲ್ಲಿ ಇರುವಂತದ್ದು. ಏನು ಗದರಿಸ್ತಾರೆ ಅಂತ ಈ ಯೋಚನೆ ಮಾಡಿ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡ. ಅವರಿಗೂ ಅಂದ್ರೆ ಮೊದಲು ಇವರು ಕಾಣಿಸಿಕೊಂಡಿಲ್ಲ, ಆಮೇಲೆ ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು, ಯಾರು ಕಂಡಿದ್ದು? ರಾಗಿಯಾಗಿ ಮಗ್ದಲ ಮರಿಯಳು ಮತ್ತೆ ಯೇಸುವಿನ ತಾಯಿ ಮರಿಯಳು ಕಂಡವರ ಮಾತನ್ನು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ತುಂಬಾ ಜನ ಶಿಷ್ಯರು ಅವರ ಹೃದಯಗಳನ್ನು ಕಠಿಣ ಮಾಡಿಕೊಂಡಿದ್ರು. ಯಾವ ರೀತಿ ಕಠಿಣ? ಯೇಸು ಸತ್ತಿದ್ದಾರೆ ನಿಜ, ಆದ್ರೆ ಆತನ ಎದ್ದು ಬರಕ್ಕೆ ಸಾಧ್ಯ ಇಲ್ಲ. ಯೇಸು ನಾನು ಎದ್ದು ಬರ್ತೀನಿ ಅಂದಿದ್ರು ಕೂಡ, ಆದ್ರೆ ಯೇಸು ಎದ್ದು ಬಂದಿರೋದು ವಿಷಯ ಗೊತ್ತಾಗ್ತಿದ್ರು ಕೂಡ ಅವ್ರು ನಂಬಿಲ್ಲ ಅದನ್ನ. ಅದಕ್ಕೋಸ್ಕರನೇ ಯೇಸು ಅವರನ್ನು ಗದರಿಸ್ತಾರೆ. ಈ ಯೋಚನೆ ಮಾಡಿ ಒಬ್ಬಳಿಗೆ, ನೀನು ಯೇಸುವಿನ ನಂಬಿಲ್ಲ ಅಂದ್ರೆ, ನೀನು ಯೇಸುವಿನ ಪುನರುತ್ಥಾನವನ್ನು ನಂಬಲಿಲ್ಲ ಅಂದ್ರೆ, ಯೇಸುವಿನ ಬರುವಿಕೆಯನ್ನು ನಂಬಲಿಲ್ಲ ಅಂದ್ರೆ, ಯೇಸುವೆ ಕ್ರಿಸ್ತನಂತಾನೆ ನಂಬಲಿಲ್ಲ ಅಂದ್ರೆ, ಖಂಡಿತ ಯೇಸು ಕೂಡ ನಮ್ಮನ್ನು ಗದರಿಸ್ತಾರೆ. ಯೇಸುವಲ್ಲಿ ನಮಗೆ ಅಪನಂಬಿಕೆ ಇರಬಾರ್ದು. ಅಲ್ಲೂಯ್ಯ. ಅಪನಂಬಿಕೆ ಅನ್ನೋದು, ಅನುಮಾನ ಅನ್ನೋದು ಕ್ಯಾನ್ಸರ್ ರೋಗ ಇದೆ, ಅದಕ್ಕೆ ಮದ್ದಿಲ್ಲ. ಎಷ್ಟೋ ವಿಶ್ವಾಸಗಳು ಯೇಸುವನ್ನು ಬಿಟ್ಟು ಹೋಗೋದಕ್ಕೆ ಕಾರಣನೇ ಅಪನಂಬಿಕೆ. ಎಷ್ಟೋ ಜನ ಯೇಸುವನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ನಾವು ಅವರಲ್ಲಿ ಒಬ್ಬರಾಗಿರಬಾರ್ದು. ಸರಿ, ಮುಖ್ಯ ವಿಷಯ ನಾವು ಬರುವಾಗ ಮೂರು ವಿಷಯಗಳನ್ನು ನೋಡೋಣ. ಮೊದಲನೇದಾಗಿ ನಿನ್ನನ್ನು ಒಳಪಡಿಸುವ ಆಯೋಗ ಅಂದರೆ, ನಿನ್ನನ್ನು ಒಳಪಡಿಸುವ ಆಯೋಗ ಅಂತ ಹೇಳ್ಬಿಟ್ಟು ಮಾರ್ಕ 14 15 16 ಇಲ್ಲಿ 3 ವಿಷಯಗಳನ್ನ ನಾವು ನೋಡ್ತೇವೆ. ಈ ವಚನಗಳ 15 16 3 ವಿಷಯಗಳನ್ನ ನಾವು ನೋಡುವಾಗ ದೇವರಿಗೆ ಹೇಳ್ತಾ ಇರೋದು ಮೊದಲು ಎಲ್ಲಾ ಕಡೆ ಹೋಗಬೇಕು ಅಂತ. ಎರಡನೇದಾಗಿ ಹೋಗಿರಿ ಎಂಬುದಾಗಿ ಹೇಳ್ತಿರೋದು. ಮೂರನೇದಾಗಿ ಸುವಾರ್ತೆ ಸಾರಿಗೆ ಅಂತ ಹೇಳ್ತಾರೆ. ಯೇಸುವಾಗಿ ಸತ್ತು ಎದ್ದ ಮೇಲೆ ಹೇಳ್ತಿರುವಂತಹ ವಿಷಯ ಇದು. ಹಾಗಾಗಿ ನಾವೆಲ್ಲರೂ ಗಮನ ಕೊಟ್ಟು ಕೇಳಬೇಕು. ದೇವರಿಗೆ ಎಲ್ಲ ಕಡೆ ಹೋಗಬೇಕು ಅಂತ. ಒಂದು ಕಡೆ ಅಲ್ಲ. ಕಳೆದ ವಾರ ನಾವು ತಮಿಳುನಾಡಿಗೆ ಸೇವೆಗಾಗಿ ಹೋಗಿದ್ವಿ. ಆ ತಮಿಳುನಾಡು ಸೇವೆಯಲ್ಲಿ ಪಾಸ್ಟರ್ ಮೋಸೆಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೇವೆ
ಸೇವಕ. ಅವ್ರ ಸಭೆಗೆ ಹೋಗಿ ಅಲ್ಲೇ ಇದ್ದುಕೊಂಡು ಸತ್ಯ ಸುವಾರ್ತೆನ ಅವರಿಗೆ ಸಭೆಯವರಿಗೆಲ್ಲ ಸಾಡ್ಬಿಟ್ಟು ಬಂದ್ವಿ. ಆ ಸೇವಕರ ಮಾತಾಡುವಾಗ ಕೇಳ್ತಾ ಇದ್ದೆ, ನಿನ್ನ ಗುರಿ, ನಿನ್ನ ಉದ್ದೇಶ ಏನು? ನನಗಿಂತ ಚಿಕ್ಕವನು, ನಾನು ಓದಿದಂಥ ಬೈಬಲ್ ಕಾಲೇಜಲ್ಲೇ ಓದಿದಂಥ ವ್ಯಕ್ತಿ, ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಿನ್ನ ಉದ್ದೇಶ, ನಿನ್ನ ಗುರಿ ಏನು ಅಂತ. ತುಂಬ ಕಷ್ಟಪಟ್ಟು ಸೇವೆ ಮಾಡ್ತಾರೆ. ನನ್ನ ಥರನೇ ಚರ್ಚ್ ಕಟ್ಟಿದ್ದಾರೆ. ಅಲ್ಲಿ ಕೂಡ 45 ಜನ ವಿಶ್ವಾಸಿಗಳಿದ್ದಾರೆ. ತುಂಬ ಜನ ಅವರು ಬಂದಿದ್ರು, ವಾಕ್ಯವನ್ನು ತುಂಬ ಶ್ರದ್ಧೆಯಿಂದ ಕೇಳ್ತಿದ್ರು, ವಾಕ್ಯವನ್ನೆಲ್ಲ ಬರ್ಕೊತಾ ಇದ್ರು. ಏನು ಅರ್ಥ ಆಗಿದೆ ಮುಂದೆ ಬಂದು ಹೇಳಿ ಅದನ್ನು ಕೂಡ ಎಲ್ಲರೂ ಬಂದು ಹೇಳ್ತಿದ್ರು. ಅದೇ ಪಾಸ್ಟ್ ಹತ್ರ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಈಗ ನಾನು ನನ್ನ ಕುಟುಂಬ, ನನ್ನ ಸಭೆ, ಈ ಸಭೆನ ನಡೆಸ್ಕೊಂಡು ಹೋಗೋದು ಅಷ್ಟೇ, ಇನ್ನೇನಿದೆ ಅಂತ. ಸಭೆ ಯೋಜನಾ ಸೇವೆಯಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ, ಸುಮಾರು ಜನ ಸಭೆಯಲ್ಲಿದ್ದಾರೆ. ಅವರು ಕೂಡ ಬೇರೆ ಬೇರೆ ಚರ್ಚ್ಗೆ, ದೊಡ್ಡ ದೊಡ್ಡ ಚರ್ಚ್ ಬೇಕಲ್ಲ ವಿಶ್ವಾಸಿಗಳಿಗೆ, ಚಿಕ್ಕ ಚರ್ಚ್ಗಳು ಇಷ್ಟ ಆಗಲ್ಲ. ತುಂಬ ಜನ ದೊಡ್ಡ ದೊಡ್ಡ ಚರ್ಚ್ಗಳಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಚೆನ್ನೈಯಲ್ಲಿ ತುಂಬ ದೊಡ್ಡ ದೊಡ್ಡ ಚರ್ಚ್, ಚೆನ್ನಾಗಿರೋ ಚರ್ಚ್ಗಳಿರೋದ್ರಿಂದ ಅಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಈಗ ಇರುವಂಥ ವಿಶ್ವಾಸಗಳನ್ನ ಬೆಳೆಸ್ಕೊಂಡು ದೇವರಲ್ಲಿ ಹೋಗ್ಬೇಕು ಅನ್ನೋದೊಂದೇ ಆಸೆ ನನಗೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದೆ, ಹಾಗಾದ್ರೆ ಈ ಆಜ್ಞೆ ಏನು? ನೀನು ಲೋಕಕ್ಕೆಲ್ಲ ಹೋಗಿ ಸ್ವಾರ್ಥ ಸಾರು ಅಂತ ದೇವರು ಹೇಳಿದಾರಲ್ವಾ, ಅದು ನಿನಗೆ ಹೇಳಿಲ್ವಾ ಅಂತ ಹೇಳಿ. ಅದಕ್ಕೆ ನನಗೂ ಹೇಳಿದ್ದಾರೆ, ನನಗೂ ಅನ್ವಯಿಸುತ್ತೆ ಅಂತ ಹೇಳಿ. ಆಗ ನಾನು ಹೇಳಿದೆ, ಈಗ ನನ್ನ ಸಭೆನೂ ತುಂಬ ಚಿಕ್ಕ ಸಭೆನೇ, ನಮ್ಮ ಸಭೆನೂ ತುಂಬ ದೊಡ್ಡದಲ್ಲ, ತುಂಬ ಕೆಲವು ಮಾತ್ರನೇ ಸಭೆಯಲ್ಲಿರೋದು. ಆದರೂ ಕೂಡ ನಾವು ನಮ್ಮ ಸಭೆ ಸೇರಿ ಪ್ರಾರ್ಥನೆಯೊಂದಿಗೆ ದೇವರ ಸುವಾರ್ತೆನ ಈಗ ನಿನ್ನೆ ಸಭೆ ತನಕ ಬಂದಿದೆ. ಇರೋ 10 ಜನರಲ್ಲಿ ನಾವು 3 ಜನ ಹೋಗಿದ್ದೀವಿ ಸೇವೆಗೆ. ಅದಲ್ಲೂ ದೇವರಿಗೆ ಇಷ್ಟವಾದ ಸೇವೆ ಅದು. ಸೊ ಆ ಪಾಸ್ಟರ್ ಮೋಸೆಸ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ಆಯಿತು ಅಣ್ಣ ಅಂತ ಕರೀತಾರೆ. ಆಯ್ತಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವೆಲ್ಲರೂ ಬಂದು ನಾನು ಸೇವೆಗಾಗಿ ಬರ್ತೀನಿ. ನೀವು ಪದೇ ಪದೇ ನಮ್ಮ ಚರ್ಚೆಗೆ ಬಂದು ನೀವು ವಾಕ್ಯವನ್ನು ನಾನು ಹೇಳಿಕೊಡಿ, ನೀವೇನು ಹೇಳ್ತೀರೋ ಅದನ್ನೇ ನಾನು ಕೂಡ ನಮ್ಮ ಚರ್ಚಲ್ಲಿ ಬೋಧಿಸ್ತೀನಿ ಅಂತ ಹೇಳ್ದೆ. ನಿನ್ನೆನೂ ಫೋನ್ ಮಾಡಿದ್ದ, ಮೊನ್ನೆನೂ ಫೋನ್ ಮಾಡಿದ್ದ. ದೇವರ ಮೋಶೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದಲ್ಲೂಯ್ಯ ದೇವರ ಆಜ್ಞೆ ಎಲ್ಲ ಕಡೆ ಹೋಗ್ಬೇಕು ಅಂತ ಹೇಳಿ. ಎರಡನೇದಾಗಿ ನಾನು ಹೋಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು? ನಿನ್ನನ್ನು ಒಳಪಡಿಸುವ ಆಯೋಗ. ಯಾರೋ ಹೋಗ್ತಾರೆ ಬಿಡು, ಯಾರೋ ಮಾಡ್ತಾರೆ ಬಿಡು. ಹಾಗೆ ನೀನೇನು, ನಿನಗೂ ದೇವ್ರ ಸಂಬಂಧ ಇಲ್ವಾ? ನಿಮಗೂ ದೇವ್ರ ಸಂಬಂಧ ಇಲ್ವಾ? ನೀವು ದೇವ್ರಿಗೋಸ್ಕರ ಏನು ಮಾಡೋದು ಬೇಡವಾ? ನೀವು ಸುವಾರ್ಥ ಸಾಗೋದು ಬೇಡವಾ? ಏನಕ್ಕೆ ನಾವು ರಕ್ಷಣೆ ಹೊಂದಿದ್ದೀವಿ? ಯೇಸುವೇ ಸತ್ಯ ದೇವರು ಅಂತ ನಂಬಿರೋದು ಯಾರು ಸುಮ್ಮನೆ ಇರಲ್ಲ. ಖಂಡಿತ ಸುವಾರ್ತೆ ಸಾರೇ ಸಾಕು. ನಾವು ರಕ್ಷಣೆ ಹೊಂದಿದ್ದೀವಿ ಅಂದ್ರೆ, ಸತ್ಯನ ಗೊತ್ತು ಅಂದ್ರೆ, ಸುಳ್ಳನ್ನ ಪೂಜೆ ಮಾಡ್ತಿರುವಂತ, ಸುಳ್ಳನ್ನ ಹಿಂಬಾಲಿಸ್ತಿರುವಂತವ್ರನ್ನ ನೋಡ್ಕೊಂಡು ನಾವು ಹೆಂಗ್ ಸುಮ್ಮನೆ ಇರ್ತೀವಿ? ಖಂಡಿತ ನಾವು ಸತ್ಯವನ್ನು ಹೇಳೇ ಹೇಳ್ತೀವಿ. ಅವರು ಸುಳ್ಳನ್ನೇ ಸತ್ಯ ಅಂತ ಪೂಜೆ ಮಾಡ್ತಿರ್ಬೇಕಾದ್ರೆ ಸತ್ಯವನ್ನು ತಿಳಿದಿರುವಂತ ನಾವು ಹೇಗೆ ಸುಮ್ಮನೆ ಇರಕ್ಕಾಗುತ್ತೆ? ಅವ್ರು ನಮ್ಗೆ ಹೇಳ್ತಾರೆ ಸತ್ಯವನ್ನು ಹಿಡ್ಕೊಂಡಿರುವಂತ, ಸತ್ಯ ದೇವರನ್ನ ಆರಾಧನೆ ಮಾಡುವಂತ ನಮ್ಗೆ ಹೇಳ್ತಾರೆ, ನೀವು ಹೋಗ್ತಿರೋ ದಾರಿ ಸರಿ ಇಲ್ಲ, ನೀವು ಮತ್ತೆ ವಾಪಸ್ ಬರಬೇಕು, ನಮ್ಮ ದೇವರು ನಮ್ಮ ಜಾತಿ ಇದರಲ್ಲಿ ಇರಬೇಕು ಅಂತ ಸುಳ್ಳಿನಲ್ಲಿ ಅವ್ರು ಹೇಳ್ತಾರೆ, ಬಲೆಗಳನ್ನು ಹಾಕ್ತಿದ್ದಾರೆ. ಈಗ ಎಷ್ಟೋ ಜನ ನಮ್ಮ ವಿಶ್ವಾಸಿಗಳು ಇವತ್ತು ಸಭೆ ಬರೋದಕ್ಕೆ ಆಗದೆ ಇರೋದಕ್ಕೂ, ಯೇಸುವನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಸೈತಾನ ಬೇರೆಯವ್ರ ಮೂಲಕ ಬಲೆ ಹಾಕಿರೋದು, ಉರ್ಲ ಹಾಕಿರೋದು, ಕಟ್ಟಾಕಿರೋದು ಒಂದಲ್ಲ ಇನ್ನೊಂದು ವಿಷಯದಲ್ಲಿ. ಅಲ್ಲೂಯ್ಯ ಮನುಷ್ಯರ ಮಾತನಾಡಲ್ಲ, ಬಿಟ್ಟೋಗ್ಬೇಕಾದ್ರೆ ದೇವರ ಮಾತನಾಡ. ಅದಕ್ಕೆ ನನಗೆ ಹೇಳಿರೋ ಮಾತಿದು ಎಲ್ಲ ಕಡೆ ಹೋಗಿ ಸ್ವಾರ್ಥ ಸಾರಬೇಕು. ನಾನು ಇದನ್ನ ಪರ್ಸನಲ್ ಆಗಿ ತಗೋಬೇಕು. ಸರಿ, ಇದು ದೇವರ ಕೆಲಸ, ಇದು ಏನೋ ಸೇವಕರ ಕೆಲಸ, ಇದು ಯಾರೋ ಸಭೆಯಲ್ಲಿ ಹೋಗಿರೋ ಕೆಲಸ, ಬೇರೆಯವ್ರು ಮಾಡ್ಕೊತಾರೆ, ಅವ್ರು ಮಾಡ್ಕೊತಾರೆ. ನನ್ನ ಕೆಲಸಗಳಿದೆ, ನನಗೆ ತುಂಬ ಕೆಲಸಗಳಿದೆ. ದಿನ ಕೆಲಸಗಳಿಗೆ ಹೋಗ್ಬೇಕಲ್ವಾ? ಆ ಕೆಲಸ, ಈ ಕೆಲಸ, 2 ದಿನ ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಮ್ಮ ಜೀವನ ನಡೆಯೋಣ ಅಂತ ನಾವು ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಸಾಯೋ ತನಕ ಕೆಲಸನೇ ನಮಗೆ. ಸತ್ಮೇಲೆ ನಾವು ದೇವರ ಮುಂದೆ ಹೋಗಿ ನಿಂತ್ಕೊಳ್ತೀವ
ಯೇಸುವೆ ನನಗೋಸ್ಕರ ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀವಿ ನಾವು? 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಬದುಕಿ ಯೇಸುಗೋಸ್ಕರ ಎಷ್ಟು ದಿನ ಬದುಕಿದ್ದೀವಿ ನಾವು? ಯೇಸುವಿನ ಸೇವೆಗೋಸ್ಕರ ಎಷ್ಟು ಬದುಕಿದ್ದೀವಿ ನಾವು? ನಾನು ಹೇಳ್ತಿರೋದು ಸತ್ಯ. ನೀವು ಇದನ್ನ ಗ್ರಹಿಸ್ಕೊಂಡ್ರೆ ದೇವ್ರ ಕೃಪೆನ ಪಡ್ಕೊಳ್ತೇವೆ. ಆಮೇಲೆ ಆರೋಗ್ಯ ಇರುವಾಗಲೇ ನಿನ್ನೆ ಶಂಕರ್ ಫೋನ್ ಮಾಡಿದ್ವಿ. ಲಕ್ಷ್ಮಣ ಅವರಿಗೂ ಸೇವೆ ಹೋಗ್ತೀನಿ ಅಂತ ಹೇಳಿದ್ರು. ಹೋದ ಆದರೆ ಅವ್ರ ಕೆಲಸ ನಿಮಿತ್ತ ಹೋಗೋಕ್ಕಾಗಿಲ್ಲ. ಶಂಕರ್ ಲಕ್ಷ್ಮಣ ಅವರು ಯೂರೇಸ್ ಒಂದೇ ಕೆಲವು ಕಡೆಲ್ಲ ಹೋಗಿ ಕೆಲವನ್ನ ಭೇಟಿಯಾಗಿ ಸೇವೆ ಸ್ವಾರ್ಥ ಸಹ ಬಂದದಲ್ಲೇ ಇರೋದೊಂದೇ ಜೀವ, ಇರೋದೊಂದೇ ಜೀವನ. ಯೇಸುಗಾಗಿ ನಾವು ಜೀವಿಸೋಣ. ಅದಲ್ಲೂ ಯೇಸು ಹೇಳಿರುವಂಥ ಮಾತು, ಯೇಸುವಿನಿಂದ ದೂರ ಹೋಗಿ ನಾವು ಬದುಕಬೇಕು ಅಂತ ನಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ನೋಡಿದ್ರೆ ಆ ಪ್ರಾಣನೂ ಹೋಗುತ್ತೆ, ಕೊನೆಗೆ ನಮ್ಮ ಆತ್ಮ ನರಕಕ್ಕೆ ಹಾಕಲ್ಪಡುತ್ತೆ. ಆದರೆ ನನ್ನ ಪ್ರಾಣ ಹೋಗೋದು ಪರವಾಗಿಲ್ಲ, ಯೇಸುಗಾಗಿ ನಾನು ಜೀವಿಸ್ತೀನಿ ಅಂತ ಬಂದರೆ ಜನರು ಈ ಪ್ರಾಣವನ್ನು ತೆಗಿಬೋದು, ಆದರೆ ಈ ಆತ್ಮ ನಾವು ಶಾಶ್ವತವಾಗಿ ದೇವರ ಬಳಿಯಲ್ಲಿರುತ್ತೆ. ಈ ಪ್ರಾಣ ತೆಗೆದಿರ್ತಾರಲ್ಲ, ಇದನ್ನು ಯೇಸು ಮತ್ತೆ ಎಬ್ಸಲು ಸಾಧ್ಯ. ಅದಲ್ಲೂಯ. ಹಾಗಾಗಿ ಇರುವಂಥ ಒಂದು ಜೀವಿತದಲ್ಲಿ ದೇವರಿಗೋಸ್ಕರ ನಾವು ಬದುಕೋಣ. ಇಲ್ಲಿ ದೇವರ ಮುಖ್ಯ ನಮಗೆ. ಸ್ವಲ್ಪ ಹೊತ್ತು, ದಿನಕ್ಕೆ ಸ್ವಲ್ಪ ಹೊತ್ತ ನಾನು ಹೇಳೋದು ವಿಶ್ವಾಸಿಗಳಿಗೆ, ನಮ್ಮ ಜೊತೆಲಿರುವಂಥ ಸಮೀಪರಿಗೆ, ವಾಕ್ಯ ಕೇಳಿರುವಂಥ ಯೂಟ್ಯೂಬಲ್ಲಿ ಕೇಳಿರುವಂಥವ್ರಿಗೆ ಹೇಳೋದು, ನೀವು ಸೇವೆಗಾಗಿ ಎಲ್ಲೋ ಜನರನ್ನ ಹುಡ್ಕೊಂಡು ಹೋಗೋದು ಬೇಡ. ನೀವೇನೋ ಅವ್ರಿಗೆ ಇವ್ರಿಗೆ ಜನರ ಹುಡ್ಕೊಂಡು ಹೋಗ್ಬೇಕು ಸ್ವಾರ್ಥ ಸಾರಕ್ಕೆ ಅನ್ನೋದು ಬೇಡ. ನಿನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿನಗೆ ಆ ಥರ ಹೋಗಕ್ಕೆ ಆಗಲ್ವಾ? ಪರವಾಗಿಲ್ಲ. ನಿನ್ನ ಮನೆಯಲ್ಲೇ ಎಷ್ಟೋ ಜನ ದೇವರ ನಂಬಿಲ್ಲ, ನಿನ್ನ ಸಂಬಂಧಿಕರಲ್ಲಿ ಎಷ್ಟೋ ಜನ ದೇವರ ನಂಬಿಲ್ಲ, ನಿನ್ನ ಊರಲ್ಲಿ ಎಷ್ಟೋ ಜನ ದೇವರ ನಂಬಿಲ್ಲ. ಯಾವಾಗಲೂ ನೀನು ಅಲ್ಲೇ ತಾನೇ ಇರ್ತೀಯ. ಕೆಲ್ಸಕ್ಕೆ ಹೋಗ್ತೀಯಲ್ಲ, ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಎಷ್ಟೋ ಜನ ನಿನ್ನ ಮಾತಾಡಿಸ್ತಾರಲ್ಲ, ಏನೆಲ್ಲ ವಿಷಯಗಳ ಹತ್ರ ನಾವು ಮಾತಾಡ್ತೀವಲ್ಲ, ಯೇಸು ಬಗ್ಗೆ ನೀವು ಹೇಳ್ಬೋದು. ಅವನ ನಂತರ ಬಿಟ್ಟಾಗ ನಿನ್ನ ಜವಾಬ್ದಾರಿ ಅದು. ಯೇಸು ಬಗ್ಗೆ ಹೇಳೋದು ನಿನ್ನ ಜವಾಬ್ದಾರಿ. ದೇವರು ಹೇಳ್ತಿರೋದು, ನೀನು ಇದನ್ನ ಇನ್ನೊಬ್ಬರಿಗೆ ಸಾರಿಲ್ಲ ಅಂತ ಹೇಳಿದ್ರೆ ಲೆಕ್ಕ ನಿನ್ನ ಕೇಳ್ತಾರೆ. ನೀನು ಇನ್ನೊಬ್ಬರಿಗೆ ಯೇಸುವೇ ನಿಜವಾದ ದೇವರ ಹೇಳಿದ್ದೆ ಅಂದ್ರೆ ಅವ್ರು ನಂಬಿಲ್ಲ ಅಂದ್ರೆ ಬಿಡಿ, ದೇವರು ಅವ್ರ ಹತ್ರ ಕೇಳ್ಕೊತಾರೆ ಲೆಕ್ಕ. ನಾನು ಯೇಸು ನಂಬಿದ್ದೀನಿ, ನಾನಾಯ್ತು, ಸಭೆ ಆಯ್ತು, ನಾನಾಯ್ತು, ಯೇಸು ಆಯ್ತು ಅಂದ್ಕೊಂಡು ನಾವು ಜೀವನ ಮಾಡೋದು ಅರ್ಥ ಇಲ್ಲ. ಹಲ್ಲೆಲೂಯ. ನಾವು ದೇವರಲ್ಲಿ ಬಲ ಹೊಂದಬೇಕು, ದೇವರಿಗಾಗಿ ಜೀವಿಸಬೇಕು. ಆಮೇಲೆ ಅನೇಕರನ್ನ ನಾವು ದೇವರಿಗಾಗಿ ರಕ್ಷಣೆಯನ್ನು ನಡೆಸಬೇಕು. ಎರಡನೇದಾಗಿ ನಾವು ನೋಡುವಾಗ ಎರಡನೇ ಮುಖ್ಯ ವಿಷಯವನ್ನ ಸೂಚಕ ಕಾರ್ಯಗಳೆಂಬುದಾಗಿ ನೋಡ್ತೇವೆ. ಸೂಚಕ ಕಾರ್ಯಗಳು ಮಾರ್ಕ 16:17. ಇದರ ಕೆಳಗಡೆ ಒಂದು 3 ವಿಷಯಗಳನ್ನು ನಾವು ನೋಡುವಾಗ, ಸೂಚಕ ಕಾರ್ಯಗಳು ನಂಬಿಕೆ ಹಿಂಬಾಲಿಸುತ್ತೆ. ಎರಡನೇದಾಗಿ ಸೂಚಕ ಕಾರ್ಯಗಳಿಗೆ ನಾವು ಮಹತ್ವ ಕೊಡಬಾರದು. ಮೂರನೇದಾಗಿ ದೇವರು ಸೂಚಕ ಕಾರ್ಯಗಳನ್ನ ತನ್ನ ವಾಕ್ಯವನ್ನು ದೃಢಪಡಿಸಲು ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ 17:18 ನಾವು ಓದುವಾಗ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳುಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಸೊ ಇವೆಲ್ಲ ಸೂಚಕ ಕಾರ್ಯಗಳು
ಹಿಂದೆ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಈ ಒಂದು ಅದ್ಭುತಗಳಿಗೆ, ಸೂಚಕ ಕಾರ್ಯಗಳಿಗೆ ಮಹತ್ವ ಕೊಡಬಾರ್ದು. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಈ ಒಂದು ಫರಿಸಾಯರು, ಸದ್ದುಕಾಯರು ಅನ್ನುವಂಥ ಗುಂಪುಗಳು ಯೇಸುವಿನಿಂದ ಯಾವಾಗಲೂ ಬರ್ತಿದ್ರು. ಯಾಕೆ ಬರ್ತಿದ್ರು ಅಂತ ನೋಡಿದ್ರೆ ಬರೀ ಅದ್ಭುತಗಳು ನೋಡೋದಕ್ಕೆ, ಬರೀ ಏನಾದರೂ ಯೇಸು ಹೊಸದಾಗಿ ಏನಾದರೂ ಮಾಡ್ತಾರಾ, ಏನಾದರೂ ಸೂಚಕ ಕಾರ್ಯ ಮಾಡ್ತಾರಾ ಅಂತ ನೋಡ್ತಿದ್ರು. ನಾವು ಇವುಗಳಿಂದ ಹೋಗಬಾರ್ದು, ನಾವು ಯೇಸುವಿನಿಂದ ಹೋಗ್ಬೇಕು. ಆಮೇಲೆ ಎಲ್ಲಿ ಅದ್ಭುತಗಳು ನಡೆಯುತ್ತಾರೆ, ಎಲ್ಲಿ ವಾಕ್ಯವನ್ನು ಇಟ್ಕೊಳ್ತಾರೋ ಅಲ್ಲಿ, ಎಲ್ಲಿ ಸ್ವಾರ್ಥೆಯನ್ನು ಬಲವಾಗಿ ಇಟ್ಕೊಳ್ತಾರೋ ಅಲ್ಲಿ, ಎಲ್ಲಿ ಯೇಸುವನ್ನು ಬಲವಾಗಿ ನಂಬಿರ್ತಾರೋ ಅಲ್ಲಿ ದೇವರ ಅದ್ಭುತಗಳು ನಡೆಯುತ್ತಾರೆ, ದೇವರ ಸೂಚಕಗಳು ನಡೆಯುತ್ತಾರೆ. ನಾವು ಅವುಗಳಿಂದ ಹೋಗೋದಲ್ಲ, ನಾವು ಯೇಸುವಿನಿಂದ ಹೋದ್ರೆ ಇವೆಲ್ಲ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಆಮೇಲೆ ಅದಕ್ಕೋಸ್ಕರ ಇವುಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬಾರ್ದು. ಸುವಾರ್ತೆಗೆ, ಯೇಸು ಕ್ರಿಸ್ತನಿಗೆ ನಾವು ಮೊದಲ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು. ಮತ್ತೆ ಮೂರನೇದಾಗಿ ಯೇಸುವಿನ ಆಹಾರವನ್ನು ಎಂಬುದಾಗಿ ನೋಡ್ತೀವಿ. ಮಾರ್ಕ 16:19-20 ನಾವು ನೋಡುವಾಗ 19 ನಾವು ನೋಡ್ತೇವೆ, ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಹಸನರೂಢನಾದನು ಅಂತ ಇದೆ. ಯೇಸು ಮನುಷ್ಯನಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಹಲ್ಲೆಲೂಯಾ. ಯೇಸು ಪರಲೋಕಕ್ಕೆ ಹೋಗಿದ್ದು, ಆತನು ಅಲ್ಲಿಂದನೇ ಬಂದಿದ್ದು. ಯೇಸು ಪರಲೋಕದಿಂದ ಬಂದಿದ್ದರಿಂದ ಆತನು ಮತ್ತೆ ಪರಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾರೆ. ಆತನು ನಮಗೋಸ್ಕರ ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆತನಿರೋ ಜಾಗದಲ್ಲಿ ನಾವು ಕೂಡ ಶಾಶ್ವತವಾಗಿ ಇರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಎಲ್ಲಿ ಹೋಗಿದ್ದಾರೆ? ಇದು ಶಾಶ್ವತ ಲೋಕ. ಆಮೇಲೆ ಪರಲೋಕ ಅಂದ್ರೆ ಅದು ಬೇರೆ ಲೋಕ, ದೇವರ ಲೋಕ, ದೇವರು ವಾಸ ಮಾಡುವಂಥ ಸ್ಥಳ. ಇದೆಂದಿಗೂ ನಾಶವಾಗಲ್ಲ. ಈ ಪರಲೋಕ ಎಂಥದ್ದು ಅಂದ್ರೆ ಈ ಭೂಲೋಕದಲ್ಲಿರುವಂಥ ಯಾವ ಕಷ್ಟಗಳು, ಸಮಸ್ಯೆಗಳು, ಅನಾರೋಗ್ಯಗಳು, ಚಿಂತೆಗಳು ಯಾವುದಿರುವಂಥ ರಾಜ್ಯನೇ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನವರಿಗೆ ಹೋಗಿದ್ದಾರೆ. ಅಲ್ಲಿ ನಾವು ನೋಡಿದ್ರೆ ಯೇಸು ಸಿಂಹಾಸನದಲ್ಲಿ ಕೂತಿದ್ದಾರೆ. ಆಮೇಲೆ ಯೇಸು ಸಿಂಹಾಸನದಲ್ಲಿ, ಯಾರ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ದೇವರು ಮಾತ್ರನೇ. ಯೇಸು ಸಿಂಹಾಸನದಲ್ಲಿ, ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾರೆ ಅಂದ್ರೆ ಆತನ ದೇವರು. ಹಲ್ಲೆಲೂಯಾ. ಇನ್ನು ಬೇರೆ ಯಾರಾದ್ರೂ ಕೂತಿದ್ದಾರ? ಬುದ್ಧನೋ, ಮೊಹಮ್ಮದೋ, ಬೇರೆಯವರು ಅವ್ರ ಪುಸ್ತಕದಲ್ಲಿ ಆದ್ರೂ ಬಂದಿದ್ದಾರೆ ದೇವರು ಮೊಹಮ್ಮದ್ ಪಲ್ಲಕ್ಕಕ್ಕೆ ಹೋದ, ಸಿಂಹಾಸನದಲ್ಲಿ ಕೂತಿದ್ದಾರೆ ಅಂತ. ಅವ್ರು ಹೇಳೋದು ಮೊಹಮ್ಮದೇ ಶ್ರೇಷ್ಠ ಅಂತ. ಯೇಸುಗಿಂತ ಮೊಹಮ್ಮದ್ ಶ್ರೇಷ್ಠ ಅಂತಾರೆ. ಯೇಸುವಿನಲ್ಲಿರುವಂಥ ಗುಣಲಕ್ಷಣಗಳು ಒಂದಾದ್ರೂ ಇದೆಯಾ ಮೊಹಮ್ಮದಲ್ಲಿ? ಇಲ್ಲ. ಮುಸ್ಲಿಮರು ನಂಬ್ತಾರಲ್ಲ, ಪ್ರತಿದಿನ ಅಲ್ಲಾ ಕೂಗ್ತಾರಲ್ಲ, ಪ್ರತಿದಿನ 5 ಸಲ ಅಲ್ಲಾ ಕೂಗ್ತಾರ. ಅದ್ರಲ್ಲಿ ಅವ್ರು ಹೇಳೋದೇನು ಗೊತ್ತಾ? ಅಲ್ಲಾಹು ಅಕ್ಬರ್ ಅಲ್ಲ, ಅಲ್ಲಾಹು ಅಕ್ಬರ್ ಅಲ್ಲ. ನಮ್ಗೆ ಒಬ್ಬನೇ ದೇವರು, ನಮಗೆ ಅಲ್ಲಾ ಒಬ್ಬನೇ ದೇವರು. ಅಲ್ಲ ಅಂದ್ರೆ ದೇವರು, ನಮಗೆ ಒಬ್ಬನೇ ದೇವರು ಅಂತ ಪ್ರತಿದಿನ ಅವರು ಅರಿಕೆ ಮಾಡೋದು. ಮೊಹಮ್ಮದ್ ಬಗ್ಗೆ ಹೇಳೋದೇನು ಗೊತ್ತಾ? ನಮಗೆ ಒಬ್ಬನೇ ಪ್ರವಾದಿ ಮೊಹಮ್ಮದ್, ಅವನೇ ಕೊನೆಯ ಪ್ರವಾದಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಅವರು ಅರಿಕೆ ಮಾಡ್ತಾರೆ. ನಾವೀಗ ಹೇಗೆ ಅಪೊಸ್ತಲರ ವಿಶ್ವಾಸ ಅರಿಕೆನ ಮಾಡ್ತೇವೆ, ಅದು ನಾವು ಭಾನುವಾರ ಮಾಡ್ತಿರ್ತೇವೆ, ಅದು ನಮ್ಮ ಅರಿಕೆ. ನಾವೇನು ನಂಬ್ತೀವೋ ಅದನ್ನ ನಾವು ಪ್ರತಿ ವಾರ ಹೇಳ್ತಿರ್ತೀವಿ. ಆದರೆ ಮುಸ್ಲಿಮ್ಸ್ ಪ್ರತಿದಿನ ಹೇಳ್ತಿರ್ತಾರೆ ಅವ್ರ ನಂಬೋದನ್ನು. ನಾವು ವಾರಕ್ಕೆ ಒಂದ್ಸಲ ಹೇಳೋದಕ್ಕೆ ಏನಾದರೂ ಹೇಳಲೇಬೇಕಾ, ಅವಶ್ಯಕತೆ ಇದೆಯಾ ಅಂತ ನಮ್ಮಲ್ಲಿ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆಯವರು ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ. ಮುಸ್ಲಿಮ್ಸು ಒಂದು ಪ್ರಾರ್ಥನೆ ನಮ್ಮ ಇಟ್ಕೊಂಡು ಪ್ರತಿದಿನ ಅದನ್ನೇ ಹೋಗ್ತಿರ್ತಾರೆ. ಬೇರೆ ದಿನ ಹೇಳ್ತಿರ್ತಾರೆ, ಅವ್ರ ಮೈಕಲ್ಲಿ ಹೇಳಿದರೆ ತಾನೇ ಹೇಳ್ತಾರೆ. ಪ್ರತಿದಿನ ಒಂದೇ ನಮಾಜ್ ಹೇಳೋದು. ಆಮೇಲೆ ನಮಾಜ್ ಕೂಗಾದ್ಮೇಲೆ ಬೇರೆ ಬೇರೆ ಬೋಧನೆಗಳನ್ನ ಮಾಡ್ತಿರ್ತಾರೆ ಹೊರಗಡೆ. ನಮ್ದು ಅಪೊಸ್ತಲರ ವಿಶ್ವಾಸ ಬಲವಾಗಿ ಇಟ್ಕೋಬೇಕು ಅಂತ. ಮತ್ತೆ ನಾವು ನೋಡ್ತೀವಿ ಯೇಸು ಸಿಂಹಾಸನದಲ್ಲಿದ್ದಾನೆ. ಅಷ್ಟೇ ಅಲ್ಲ, ಯೇಸು ನಮ್ಮ ಜೊತೆ ಇರ್ತಾರೆ ಬಲವಾಗಿ.
ಯಾರ ಜೊತೆ ಯೇಸು ಇರ್ತಾರೆ? ಸುವಾರ್ತೆ ಸಾರುವವರ ಜೊತೆ. ಯಾಕೆ ಅಂತ ಹೇಳಿದ್ರೆ ಯೇಸು ಬಿಟ್ಟು ಲೋಕಕ್ಕೆಲ್ಲ ನೀವು ಹೋಗಿ ಸುವಾರ್ತೆನ ಸಾರಿ, ಯುಗದ ಸಮಾಪ್ತಿಯಲ್ಲಿ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿ. ದೇವರಿಗೆ ಯಾರಿಷ್ಟ? ಆತನಾಗಿ ಜೀವಿಸುವವರಿಷ್ಟ. ದೇವರಿಗೆ ಯಾರಿಷ್ಟ? ಆತನ ಸಭೆನ ಪ್ರೀತಿಸುವವರಿಷ್ಟ. ದೇವರಿಗೆ ಯಾರಿಷ್ಟ? ಖಂಡಿತವಾಗ್ಲೂ ಆತನ ಆರಾಧನೆ ಮಾಡೋದು, ಆತನ ಸುವಾರ್ತೆಗಾಗಿ ಜೀವಿಸಬೇಕು ಅಂತ ಜೀವಿಸುವವರೇ ಯೇಸುವಿಗೆ ಇಷ್ಟ. ಹಾಗಾಗಿ ನಾವು ಸುವಾರ್ತೆ ಹಿಡ್ಕೊಂಡು ಸುವಾರ್ತೆನ ಸಾರುವವರಾಗಿ ಜೀವಿಸೋಣ. ಹಲ್ಲೆಲೂಯಾ. ಮತ್ತೆ ಮುಕ್ತಾಯದಲ್ಲಿ 3 ವಿಷಯಗಳನ್ನ ನಾವು ನೋಡುವಾಗ, ನಾವು ಹಿಡ್ಕೊಳ್ಬೇಕು. ಮೊದಲನೇದು ಇವತ್ತಿನ ಸಂದೇಶದಲ್ಲಿ ನಾವು ಹಿಡ್ಕೋಬೇಕಾಗಿರುವುದೇನೆಂದ್ರೆ, ನಂಬಿಕೆನ ನಾವು ಸ್ಥಾಪನೆ ಮಾಡ್ಕೋಬೇಕು. ಎರಡನೇದಾಗಿ ಹೋಗುವುದನ್ನ ವೈಯಕ್ತೀಕರಿಸಬೇಕು. ಅಂದ್ರೆ ಇದು ನನಗೆ ಯೇಸು ಸ್ವಾಮಿ ಹೇಳ್ತಿರೋದು ಅನ್ನೋದನ್ನ ಹಿಡ್ಕೋಬೇಕು. ಮೂರನೇದಾಗಿ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಅಂದ್ರೆ ಏನು ಒಪ್ಪಿಸಿಕೊಡೋದು? ಇದು ನನ್ನ ಜೀವಿತ ದೇವರು ಕೊಟ್ಟಂಥದ್ದು, ನನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಇವತ್ತೇನೆ ನಾನು ನನ್ನ ಜೀವಿತವನ್ನ ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ ನಾನು ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತ ಒಪ್ಪಿಸಿಕೊಡುವಾಗ ಆತನು ನಮ್ಮ ಜೊತೆ ಇದ್ದು ಸುವಾರ್ತೆಯ ಸೇವೆಯಲ್ಲಿ ನಮ್ಮನ್ನ ಉಪಯೋಗಿಸ್ತಾರೆ. ಹಲ್ಲೆಲೂಯಾ. 3 ವಿಷಯಗಳು ಅರ್ಥ ಆಗ್ತಿದೆಯಾ? ನಂಬಿಕೆ ಮರುಸ್ಥಾಪನೆ ಮಾಡಬೇಕಿಲ್ಲ ಅಂದ್ರೆ ಯೇಸು ಸ್ವಾಮಿ ಗದರಿಸ್ತಾರೆ. ನಂಬಿಕೆ ಇಲ್ಲದವ್ರನ್ನ ಗದರಿಸ್ತಾರೆ ಬಂದರು. ಇಡೀ ಬೈಬಲಲ್ಲಿ ನೋಡಿ, ಯಾರೆಲ್ಲ ಯೇಸುನ ನಂಬಿಲ್ಲೋ ಅವ್ರನ್ನ ಗದರಿಸ್ತಾ ಬಂದರು. ಅಬ್ರಹಾಮ ಕೆಲವು ಸಲ ಯೇಸು ನಂಬಲ್ಲ, ದೇವರಲ್ಲಿ ನಂಬಿಕೆ ಗದರಿಸ್ತಾನೆ. ಮೋಶೆ ದೇವರಲ್ಲಿ ನಂಬಿಕೆ ಕೆಲವು ಸಲ ಗದರಿಸ್ತಾನೆ. ಅಂದ್ರೆ ಮನುಷ್ಯರಲ್ಲ, ನಾವೆಷ್ಟೇ ಆದರೂ ಕೂಡ ಕೆಲವು ಸಲ ಅಪನಂಬಿಕೆಗಳು ಬರುತ್ತೆ ನಮಗೆ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ಸಂಪೂರ್ಣ ನಂಬಿಕೆ, ಅಂದ್ರೆ ಯೇಸುವಿನಲ್ಲಿ ಯಾವ ಸಂದೇಹನೂ ಇಲ್ಲದೆ ನಂಬಬೇಕು ಅಂತ ನಂಬಿಕೆಯನ್ನ ನಾವು ನಂಬಬೇಕು. ಆ ನಂಬಿಕೆಯನ್ನು ಹೊಂದಿಕೊಂಡು ಯೇಸುವಿನ ಹೋಗು ಅಂತ ಹೇಳಿದ್ದಾರೆ. 15ನೇ ವಚನದಲ್ಲಿ ನಾವು ನೋಡುವಾಗ ಏನಂತಂದ್ರೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆನ ಸಾರಿ. ಆ ಹೋಗಿರಿ ಅನ್ನೋದನ್ನ ನನಗೆ ದೇವರು ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆಮೇಲೆ ದೇವರೇ ನಾನು ಇರೋದೇ ನಿಮಗೋಸ್ಕರ. ತುಂಬಾ ಜನ ಹೇಳೋದೇನಂದ್ರೆ, ಈ ಲೋಕದಲ್ಲಿ ನಾವು ಮಾಡೋ ಕೆಲಸಗಳು ಬೇರೆ ಬೇರೆ ಇರುತ್ತೆ. ಆ ಕೆಲಸ ಈ ಕೆಲಸ ಸಾಯಕ್ಕೆ ಮುಂಚೆ ಅದೆಲ್ಲ ನಾನು ಮಾಡ್ಬಿಟ್ಟು ಹೋಗ್ಬೇಕು ಅಂತ. ಅದೆಲ್ಲ ನೀನು ಮಾಡಿ ಹೋದ್ರು ಮಾಡಿಲ್ಲದೆ ಹೋದ್ರು ಏನು ಸಮಸ್ಯೆ ಇಲ್ಲ, ನಿನಗೆ ಯಾರು ಲೆಕ್ಕ ಕೇಳೋದಿಲ್ಲ. ನೀನು ಲೆಕ್ಕ ಕೇಳೋದು ಪರಲೋಕದಲ್ಲಿಲ್ಲ. ಹಲ್ಲೆಲೂಯಾ. ದೇವರ ಕೆಲಸಗಳನ್ನು ಪೂರ್ತಿ ಮಾಡಿಲ್ಲ ಅಂದ್ರೆ, ದೇವರ ಸುವಾರ್ತೆ ಕೆಲಸಗಳು ಮಾಡಿಲ್ಲ ಅಂದ್ರೆ ಪರಲೋಕದಲ್ಲಿ ನಾವು ಲೆಕ್ಕ ಕೊಡ್ಬೇಕಾಗುತ್ತೆ. ಹಾಗಾಗಿ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾಗಿ ಎಂದು ಹೇಳಿರುವಂತಹ ಆಜ್ಞೆ ಎಲ್ಲ ಕಡೆ ಹೋಗಿ ನಾವು ಸ್ವಾಗತಿಸಬೇಕು. ಇದನ್ನ ದೇವರು ನನಗೆ ಹೇಳಿದ್ದಾರೆ ಅಂತ ಹಿಡ್ಕೊಂಡು ದೇವರಿಗಾಗಿ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ದೇವರ ಸಮಯದಲ್ಲಿ ನಿಮ್ಮ ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಬೇಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಬಲಪಡಿಸಿ ನಿಮ್ಮ ಆತ್ಮದಿಂದ ತುಂಬಿಸಿದೆ. ಹೌದು ಕರ್ತನೇ, ಲೋಕಕ್ಕೆಲ್ಲ ಹೋಗಿ ನಿಮ್ಮ ಸುವಾರ್ತೆಯನ್ನ ಯೇಸುವೇ ದೇವರು, ಯೇಸುವೇ ರಕ್ಷಕನು ಎಂಬ, ಯೇಸುವೇ ಮೆಸ್ಸಿಯನು ಎಂಬ ಶುಭ ಸಂದೇಶವನ್ನು ಸಾರಿ ಹೇಳಲು ಯೇಸು ನಮಗೆ ಹೌದು ಕರ್ತನೆ ಎಲ್ಲವನ್ನು ಮಾಡಿ ಮುಗಿಸಿದರೆ ಅನ್ನುವಂಥ ಸುವಾರ್ತೆನ ಸಾರಿ ಬರಲು ಸಹಾಯ. ಯೇಸುವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂಬ ಸುವಾರ್ತೆಯನ್ನು ಸಾರಲು ಕೃಪೆ ತೋರಿಸುತ್ತದೆ. ಇನ್ನೊಂದು ಇಮ್ಮಾನುವೇಲ್ ಸಭೆ ಇನ್ನೂ ದೇವರ ಬಲವಾಗಿ ದೇವರ ನಿಮ್ಮ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸುವಾರ್ಥ ಸೇವೆಗಿರುವಂಥ ಸಭೆಯಾಗಿ ಮಾರ್ಪಡಿಸಿ, ವಾಕ್ಯವನ್ನ ಯೂಟ್ಯೂಬ್ ಮೂಲಕ ಕೇಳಿರುವಂಥ ನಿನ್ನ ಮಕ್ಕಳನ್ನ, ನಿನ್ನ ಸಭಿಕರನ್ನು ಆಶೀರ್ವದಿಸಿ, ಅವರು ಕೂಡ ಈ ಒಂದು ಆಜ್ಞೆ ನನಗೋಸ್ಕರನೇ ದೇವರು ಹೇಳಿದ್ದಾರೆ ಅಂತ ಇದನ್ನು ವೈಯಕ್ತಿಕವಾಗಿ ಸ್ವೀಕರಿಸಿಕೊಂಡು ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.